ನಮಸ್ಕಾರ. ಮೈಸೂರು ರೂಪಾನಗರ ಬೋಗಾದೈ ರಸ್ತೆಯಲ್ಲಿರುವಂತಹ ಅಬೌಟ್ 15 ಇಯರ್ಸ್ ಓಲ್ಡ್ ಲೇಔಟ್ ಇದು. ಮೈಸೂರು ಮಧ್ಯಭಾಗದಿಂದ 9 ಕಿಲೋಮೀಟರ್ಲಿರುವಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಮಾನ್ಯತೆ ಪಡೆದಿರುವಂತಹ ಲೇಔಟ್ ಇದು. ಮೋರ್ ದೆನ್ 50 ಏಕರ್ಸಲ್ಲಿದ್ದು 1600 to 2000 ಸೈಟ್ಸ್ಗಳನ್ನ ಹೊಂದಿರುವಂತಹ ಬಹಳ ಸುಸರ್ಜಿತವಾಗಿರುವಂತಹ ಮೈಸೂರಿನ ರೂಪಾನಗರದಲ್ಲಿ ನಾನಿದ್ದೀನಿ. ನಾನು ಈ ವಿಡಿಯೋದಲ್ಲಿ ಒಂದು ಇಂಟ್ರೊಡಕ್ಟರಿ ವಿಡಿಯೋ ಯಾಕೆ ಇದ್ರ ಬಗ್ಗೆ ಭಾಳ ಆಸಕ್ತಿಯಿಂದ ಮಾಡ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ, ಮೈಸೂರಲ್ಲಿ ಭಾಳಷ್ಟು ಲೇಔಟ್ಗಳಲ್ಲಿ ಭಾಳಷ್ಟು ಡೈಮೆನ್ಷನ್ಗಳ ಸೈಟ್ಗಳನ್ನ ನೀವು ನೋಡಿರ್ತೀರಿ. 30-40, 30-50, 40-50, 40-60 ಆ್ಯಂಡ್ 50-80 ಈ ಡೈಮೆನ್ಷನ್ಲಿ ಇರುವಂತಹ ಬಹಳ ರೇರ್ ಕಾಂಬಿನೇಷನ್ಲಿರುವಂತಹ ಸೈಟ್ಗಳು ಯಾವುದು ಅಂತಂದರೆ 40-50 ಆ್ಯಂಡ್ 30-50. ನೋಡಿ, ಎಲ್ಲೂ ಸಹ ನಿಮಗೆ 40-50 ಸೈಟ್ಗಳು ಸಿಗಲ್ಲ. ಈ ಏರಿಯಾದಲ್ಲಿ 40-50 ಮತ್ತು 30-50ಗಳು ಸಿಗುತ್ತೆ. 30-50 1500 ಸ್ಕ್ವೇರ್ ಫೀಟ್ ಸೈಟ್ಗಳು ಸಿಗುತ್ತೆ. ಈ 2000 ಸ್ಕ್ವೇರ್ ಫೀಟ್ ಸೈಟ್ಗಳು ಬಹಳ ರೇರಲ್ಲಿ ಸಿಗುವಂತಹ ಏರಿಯಾ ಇದು. ಯಾವುದು? ರೂಪಾನಗರ. ಇದನ್ನು ಡೆವಲಪ್ ಮಾಡಿರುವಂಥವರು ದೀಪಾ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿ ಅಂತ ಸೊಸೈಟಿ ಡೆವಲಪ್ ಮಾಡಿರುವಂತಹ ಏರಿಯಾ ಇದು. ಎಲ್ಲ ಮೂಲಭೂತ ಸೌಕರ್ಯಗಳು ಇರುವಂತಹ ಏರಿಯಾ. ಅಂದರೆ ಫಾರ್ ಎಕ್ಸಾಂಪಲು ಕುಡಿಯೋ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಡಾಂಬರೀಕರಣ, ಟಾರ್ ರೋಡ್ಗಳು, ಪಾರ್ಕು, ಈಗಾಗಲೇ ಒಂದು ಸ್ಕೂಲ್ ಸಹ ಈಗಾಗಲೇ ಬಹಳ ಹಳೆಯ ಸ್ಕೂಲ್ ಇದು. ದೀಪಾ ಎಜುಕೇಷನ್ ಸೊಸೈಟಿ ಅಂತ ಈಗಾಗಲೇ ಅವ್ರದ್ದೇ ಆದಂತಹ ದೀಪಾ ಕಾಂಪೋಸಿಟ್ PU ಕಾಲೇಜ್ ಸಹ ಆಗಿದೆ. ಎಲ್ಲ ಸವಲತ್ತುಗಳು ಬೇಸಿಕ್ ಮಿನಿಮಮ್ ಎಮ್ಯುನಿಟೀಸ್ ಇರುವಂತಹ ಏರಿಯಾ. ನನ್ನ ನಾಲೆಡ್ಜ್ ಪ್ರಕಾರ ಅಬೌಟ್ 500ರಿಂದ 600ಗಳಿಗೂ ಹೆಚ್ಚು ಮನೆಗಳಿರುವಂತಹ ಏರಿಯಾ. ಮೋರ್ ದೆನ್ 500 ಪೀಪಲ್ ಆರ್ ಆಲ್ರೆಡಿ ಲಿವಿಂಗ್ ಹಿಯರ್, ಅಂದರೆ ವಾಸ ಇದ್ದಾರೆ. ಸೊ ನಾವು ಈ ಜಾಗದಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ವಾಸ ಇದ್ದಾರೆ ಅಂತಂದರೆ ಎಲ್ಲ ಮೂಲಭೂತ ಸೌಕರ್ಯಗಳಿರುವಂಥದ್ದು. ಅಂದರೆ ನಿಮಗೆ ಡ್ರಿಂಕಿಂಗ್ ವಾಟರ್ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್, ಅಂದರೆ ಮನೆಯಂತೆ ಎಕ್ಸಿಟ್ ಆಗುವಂತಹ ನೀರೇನಿರುತ್ತೆ ಅದೆಲ್ಲವೂ ಅಂಡರ್ಗ್ರೌಂಡ್ ಡ್ರೈನೇಜಲ್ಲಿ ಕ್ಲಿಯರಾಗಿ ಹೋಗಿ STP ಇರ್ಬೋದು, ಅಥವಾ ಸ್ವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇರ್ಬೋದು, ಸೆಪ್ಟಿಕ್ ಟ್ಯಾಂಕ್ ಇರ್ಬೋದು, ಹೋಗಿ ಅಲ್ಲಿ ಅಕ್ಯುಮುಲೇಟ್ ಆಗುವಂತಹ ಜಾಗ. ಸ್ಕೂಲ್ಗಳು, ಕಾಲೇಜ್ಗಳಿಗೆ ಸ್ಕೂಲ್ ತೋರಿಸಿದ್ದೀನಿ. ಒಂದು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಭಾಳ ಜನ ಕೇಳುವಂತಹ ಯಾವ್ದಾರ ಪ್ರೀಮಿಯಂ ಸ್ಕೂಲ್ಸ್ ನಿಯರ್ ಬೈ ಯಾವುದಿದೆ ಅಂತಂದರೆ ಇಲ್ಲಿಂದ ಅಬೌಟ್ 5 ಮಿನಿಟ್ಸ್, ವಿಜಯನಗರ 4ನೇ ಹಂತ, 5 ಮಿನಿಟ್ಸ್ ಆಗುತ್ತೆ ಇಲ್ಲಿಂದ. ಅಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಈಸ್ ಒನ್ ಆಫ್ ದಿ ವೆಲ್ ನೋನ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಆಫ್ ಮೈಸೂರು. ಅಬೌಟ್ 5 ಮಿನಿಟ್ಸ್ ಆಗುತ್ತೆ ಇಲ್ಲಿಂದ. ಇದ್ರ ಪಕ್ಕದಲ್ಲಿ, ಅಂದರೆ ಈ ಏರಿಯಾ ಪಕ್ಕದಲ್ಲಿರುವಂಥದ್ದು SBM ಲೇಔಟ್, ಮೈಸೂರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಬಡಾವಣೆ. ಇದ್ರ ಪಕ್ಕದಲ್ಲಿರುವಂತಹ ಏರಿಯಾ. ಅದಕ್ಕೆ ಹೊಂದಿಕೊಂಡಿರುವಂಥದ್ದು ಬೋಗಾದಿ ರಸ್ತೆಯಲ್ಲಿರುವಂತಹ ರೂಪಾನಗರ. ಈ ವಿಡಿಯೋದಲ್ಲಿ ನಾನು ಈಗಾಗಲೇ ಹೇಳಿದಂತೆ ಯಾವ್ಯಾವ ಮೆಷರ್ಮೆಂಟ್ಗಳು ಸೈಟ್ ಸಿಗುತ್ತೆ ಅಂತ ಹೇಳಿದ್ದೀನಿ. ಎಲ್ಲ ಮೂಲಭೂತ ಸೌಕರ್ಯಗಳು. ಮೈಸೂರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀರಾ ಅಂದವ್ರಿಗೆ ಏನೋ ಒಂದು ಕಿವಿ ಮಾತು ಏನು ಅಂತಂದರೆ, ನೀವು ಚಿಕ್ಕ ಏರಿಯಾಗಳ ಚಿಕ್ಕ ಲೇಔಟ್ಗಳಲ್ಲಿ ಸೈಟ್ ತೊಗೊಳಕ್ಕಿಂತ ಈ ಥರ ದೊಡ್ಡ ಏರಿಯಾದಲ್ಲಿ ಸೈಟ್ ತೊಗೊಂಡ್ರೆ ನಿಮಗೇನು ಅಂತಂದರೆ, ಅಕಸ್ಮಾತ್ ಮುಂಬರೋ ದಿವಸಗಳಲ್ಲಿ ನೀವು ಅದನ್ನು ಸೇಲ್ ಮಾಡಬೇಕು ಅಂತ ಇದ್ದೀನಿ ಅಂದಾಗ ಬಹಳ ಈಸಿ ಸೇಲ್ ಮಾಡೋಕ್ಕೆ. ಯಾಕೆ ಅಂತಂದರೆ ಎಲ್ರಿಗೂ ಗೊತ್ತಿರುವಂತಹ ಏರಿಯಾ ರೂಪಾನಗರ. ಮೈಸೂರು ಎಲ್ಲಿದೆ ಅಂತಾರೆ, ಎಲ್ಲಿ ಬೇಕಾದ್ರೂ ನಿಮ್ಗೆ ಯಾರು ಬೇಕಾದ್ರೂ ಹೇಳ್ತಾರೆ. ಈವನ್ ಇನ್ಕ್ಲೂಡಿಂಗ್ ನೀವು ಗೂಗಲಲ್ಲಿ ರೂಪಾನಗರ ಮೈಸೂರು ಅಂತ ಹೇಳಿದ್ರೆ ಅದೆಲ್ಲ ಡೀಟೇಲ್ಸು ತೋರಿಸ್ಬಿಡುತ್ತೆ. ಬಹಳಷ್ಟು ಜನ ಇದ್ರ ಬಗ್ಗೆ ರಿವ್ಯೂಗಳು ಹಾಕಿರ್ತಾರೆ. ಸೈಟ್ ಸೇಲ್ಗಿದೆ ಅಂತ ಹಾಕಿರ್ತಾರೆ, ನಮ್ಮ ಮನೆ ಇಲ್ಲಿದೆ ಅಂತ ಹಾಕಿರ್ತಾರೆ, ಎಷ್ಟು ಚೆನ್ನಾಗಿರೋ ಮನೆ ಇದೆ, ರಿವ್ಯೂಗಳು ಭಾಳಷ್ಟು ನಿಮಗೆ ಇದರಲ್ಲಿ ನೋಡಲಿಕ್ಕೆ ನಿಮಗೆ ಸಿಗುತ್ತೆ. ಸೊ ವಾಟ್ ಐ ರೆಕಮೆಂಡ್ ಇಸ್, ಮೈಸೂರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋರಿದ್ದು ಸೈಟ್ಗಳ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀನಿ, ನಾನು ಯಾವತ್ತೂ ಇಲ್ಲಿ ಬಂದು ಮನೆ ಕಟ್ಟಲ್ಲ, ಬಟ್ ಒಳ್ಳೆ ಇನ್ವೆಸ್ಟ್ಮೆಂಟ್ಗೆ ನನಗೆ ರಿಟರ್ನ್ಸ್ ಬೇಕು ಅಂತ ಇರೋರಿಗೆ ಇದು ಒನ್ ಆಫ್ ದಿ ರೈಟ್ ಆ್ಯಂಡ್ ಬ್ರೈಟ್ ಆಪರ್ಚುನಿಟಿ. ಮೈಸೂರು ರೂಪಾನಗರ ಮನೆ ಕಟ್ಕೊಳ್ಳೋರಿಗೆ ನಾನು ಯಾವ್ಯಾವ ಡೈಮೆನ್ಷನಲ್ಲಿ ಸೈಟ್ಗಳಲ್ಲಿ ಸಿಗುತ್ತೆ ಅಂತ ಹೇಳಿದ್ದೀನಿ. ಅದರಲ್ಲೂ ಸಹ ಈ ವಿಡಿಯೋ ಡಿಸ್ಕ್ರಿಪ್ಷನ್, ಅಂದರೆ ಈ ವಿಡಿಯೋ ನೋಟ್ಸ್ ಅಂತ ಏನಂತೀವಿ ಅದರ ಕೆಳಗಡೆ, ಈ ವಿಡಿಯೋ ಕೆಳಭಾಗದಲ್ಲಿ ಯಾವ ಸೈಟ್ ಸೇಲ್ಗಿದೆ, ಏನು ಫೇಸಿಂಗಲ್ಲಿದೆ, ಏನೇನು ಮೆಷರ್ಮೆಂಟಲ್ಲಿದೆ, ಮತ್ತು ಎಷ್ಟು ಅದರ ಬೆಲೆ ಎಂಬುದನ್ನು ನಾನು ಸಂಕ್ಷಿಪ್ತವಾಗಿ ಹಾಕಿರ್ತೀನಿ, ನೀವು ನೋಡಬಹುದು. ಆಸಕ್ತರು ಅದನ್ನು ನೋಡಿಬಿಟ್ಟು ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ನಾನು ಸಿಗ್ತೀನಿ ಈ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು. ಮೈಸೂರಿಂದ ಸುಪ್ರೀತ್ ಅನಂತ ಸ್ವಾಮಿ ಇನ್ನೊಂದು ವಿಡಿಯೋ, ಇನ್ನೊಂದು ಮನೆ, ಇನ್ನೊಂದು ಸೈಟು, ಇನ್ನೊಂದು ಜಾಗದ ಬಗ್ಗೆ ಕುತೂಹಲಕಾರಿ ವಿಷಯಗಳನ್ನ ತೊಗೊಂಡು ಸಿಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್.